ತುಮಕೂರಿನಲ್ಲಿ ಭರತನಾಟ್ಯ ಹಾಗೂ ಸಂಗೀತದ ಮೂಲಕ ಕಲೆ ಸಂಸ್ಕೃತಿಯ ಕಂಪನ್ನ ಪಸರಿಸುತ್ತಿರುವ ರೇವತಿ ನೃತ್ಯ ಕಲಾಮಂದಿರ ಇದೀಗ 17ನೇ ವರ್ಷದ ಸಂಭ್ರಮದಲ್ಲಿದೆ. ಶಿಷ್ಟ ಶಕ್ತಿ ಎಂಬ ವಿಶೇಷ ಶೀರ್ಷಿಕೆಯಡಿ ನಡೆದ ವಾರ್ಷಿಕೋತ್ಸವದಲ್ಲಿ ನೂರಾರು ವಿದ್ಯಾರ್ಥಿಗಳು ತಮ್ಮ ನೃತ್ಯ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಭರತನಾಟ್ಯದ ಹೆಜ್ಜೆಗಳಲ್ಲಿ ಭಾರತೀಯ ಸಂಸ್ಕೃತಿಯ ಸೊಗಡು, ನೃತ್ಯದ ಭಾವ ಭಂಗಿಗಳಲ್ಲಿ ನಮ್ಮ ನೆಲದ ಪರಂಪರೆಯ ಪ್ರತಿಬಿಂಬ. ಈ ಕಲೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಸಂಕಲ್ಪದೊಂದಿಗೆ ಕಳೆದ 17 ವರ್ಷಗಳಿಂದ ನಿರಂತರವಾಗಿ ಸಾಗುತ್ತಿದೆ ವಿದೂಷಿ ಸಹನಾ ಓಹಿಲೇಶ್ ಅವರ ರೇವತಿ ನೃತ್ಯ ಕಲಾಮಂದಿರದ ಕಲಾಪಯಣ. ಶಿಷ್ಟ ಶಕ್ತಿ ಎಂಬ ಶೀರ್ಷಿಕೆಯಡಿ ರೇವತಿ ನೃತ್ಯ ಕಲಾಮಂದಿರದ 17ನೇ ವರ್ಷದ ವಾರ್ಷಿಕೋತ್ಸವವನ್ನು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಮಂದಿರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭರತನಾಟ್ಯ ಹಾಗೂ ಸಂಗೀತದ ಮೂಲಕ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿ ಪ್ರೇಕ್ಷಕರ ಗಮನ ಸೆಳೆದರು. 5 ವರ್ಷದ ಪುಟಾಣಿಗಳಿಂದ ಹಿಡಿದು 35-45 ವರ್ಷದವರೆಗಿನ ಕಲಾಸಕ್ತರು ಇಲ್ಲಿ ನೃತ್ಯಾಭ್ಯಾಸ ಮಾಡುತ್ತಿರುವುದು ವಿಶೇಷ. ರೇವತಿ ನೃತ್ಯ ಕಲಾಮಂದಿರದ 17ನೇ ವರ್ಷದ ವಾರ್ಷಿಕೋತ್ಸವ ಇಂದು ವಿಜೃಂಭಣೆಯಿಂದ ಶಿವಶಕ್ತಿ ಎಂಬಂತಹ ಶೀರ್ಷಿಕೆಯಡಿಯಲ್ಲಿ ನಡೆಯುತ್ತಾ ಇದೆ. ನಮ್ಮ ಸಂಸ್ಥೆಯು ಕಳೆದ 17 ವರ್ಷಗಳಿಂದ ಭರತನಾಟ್ಯ ಮತ್ತು ಸಂಗೀತವನ್ನು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇವೆ. ನಮ್ಮ ಸಂಸ್ಥೆಯು 2024ನೇ ವರ್ಷದ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಕೊಚ್ಚಿಯಲ್ಲಿ ಭಾಗವಹಿಸಿ 50 ಜನ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಕೂಡ ಆಗಿದ್ದಾರೆ. ಹಾಗೂ ನನಗೆ ಉತ್ತಮ ಗುರು ಎಂಬಂತಹ ಗಿನ್ನಿಸ್ ರೆಕಾರ್ಡ್ ಪ್ರಶಸ್ತಿಯು ಕೂಡ ಬಂದಿರುತ್ತದೆ. ಹಾಗೆ ನಮ್ಮ ಒಂದು ವಿದ್ಯಾಸಂಸ್ಥೆಯ ವಿದ್ಯಾನಗರ, ಶಿರಾಗೇಟ್, ಗುಬ್ಬಿ ಹಾಗೂ ಚೇಳೂರು ಇಲ್ಲಿ ಈ 4 ಕಡೆಯಲ್ಲಿ ಅಂಗಸಂಸ್ಥೆಗಳನ್ನು ಹೊಂದಿ ಪಾಠವನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭರತನಾಟ್ಯದಲ್ಲಿ MA ಪದವಿಯನ್ನು ಪಡೆದು ಅವರು ತಮ್ಮ ವೃತ್ತಿ ಜೀವನವನ್ನು ಈ ಒಂದು ನೃತ್ಯ ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅವರು ಹಲವಾರು ಶಾಲೆಗಳಿಗೆ ನೃತ್ಯ ಸಂಯೋಜಕರಾಗಿಯೂ ಹಾಗೂ ನೃತ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಕಳೆದ 17 ವರ್ಷಗಳಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಹಾಗೂ ಸಂಗೀತದ ತರಬೇತಿ ನೀಡಲಾಗಿದೆ. ಇಂದು ಈ ವಿದ್ಯಾರ್ಥಿಗಳಲ್ಲಿ ಹಲವರು ಭರತನಾಟ್ಯದಲ್ಲಿ ಉನ್ನತ ಶಿಕ್ಷಣ ಪಡೆದು ನೃತ್ಯ ಕ್ಷೇತ್ರದಲ್ಲೇ ತಮ್ಮ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಇನ್ನು ಕೆಲವರು ವಿವಿಧ ಶಾಲೆಗಳಲ್ಲಿ ನೃತ್ಯ ಶಿಕ್ಷಕರಾಗಿ, ನೃತ್ಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲೆಯನ್ನ ಕಲಿಸುವುದಷ್ಟೇ ಅಲ್ಲ, ಕಲೆಯನ್ನ ಬದುಕಾಗಿಸಿಕೊಳ್ಳುವ ದಾರಿಯನ್ನ ವಿದ್ಯಾರ್ಥಿಗಳಿಗೆ ತೋರಿಸುತ್ತಿರುವುದು ಈ ಸಂಸ್ಥೆಯ ಆಶಯ. ಕೇವಲ ತುಮಕೂರಿಗಷ್ಟೇ ಸೀಮಿತವಾಗದೆ ರೇವತಿ ನೃತ್ಯ ಕಲಾಮಂದಿರ ತನ್ನ ಕಲಾ ಸೇವೆಯನ್ನ ವಿಸ್ತರಿಸಿಕೊಂಡಿದೆ. ವಿದ್ಯಾನಗರ, ಶಿರಾಗೇಟ್, MG ರಸ್ತೆ, ಗುಬ್ಬಿ ಹಾಗೂ ಚೇಳೂರು ಸೇರಿದಂತೆ ವಿವಿಧೆಡೆ ಶಾಖೆಗಳ ಮೂಲಕ ನೃತ್ಯ ಮತ್ತು ಸಂಗೀತದ ತರಬೇತಿ ನೀಡಲಾಗುತ್ತಿದೆ. ಪ್ರಸ್ತುತ ಸಂಸ್ಥೆಯಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಾಭ್ಯಾಸ ಮಾಡುತ್ತಿದ್ದಾರೆ. ಕಲಾ ಕ್ಷೇತ್ರದಲ್ಲಿ ರೇವತಿ ನೃತ್ಯ ಕಲಾಮಂದಿರದ ಸಾಧನೆಗಳು ಕೂಡ ಗಮನಾರ್ಹ. 2024ರಲ್ಲಿ ಕೊಚ್ಚಿಯಲ್ಲಿ ನಡೆದ ವಿಶ್ವ ಗಿನ್ನಿಸ್ ದಾಖಲೆಯ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಮೂಲಕ ಸುಮಾರು 50 ಮಂದಿ ಗಿನ್ನಿಸ್ ದಾಖಲೆ ಸಾಧಕರಾಗಿ ಗುರುತಿಸಿಕೊಂಡಿರುವ ಹೆಗ್ಗಳಿಕೆಯು ಸಂಸ್ಥೆಗಿದೆ. ವಿದುಷಿ ಸಹನಾ ಓಹಿಲೇಶ್ ಅವರಿಗೆ ಉತ್ತಮ ಗುರು ಎಂಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಗೌರವವು ದೊರೆತಿರುವುದು ಸಂಸ್ಥೆಯ ಕಲಾಪಯಣಕ್ಕೆ ಮತ್ತೊಂದು ಗರಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಟಿ ಹಾಗೂ ಕಲಾವಿದೆ ಹೇಮಾ ಪ್ರಭಾತ್ ಅವರು ರೇವತಿ ನೃತ್ಯ ಕಲಾಮಂದಿರದ 17 ವರ್ಷಗಳ ಪಯಣವನ್ನ ಶ್ಲಾಘಿಸಿದರು. ಇಂದಿನ ಕಾಲಘಟ್ಟದಲ್ಲಿ ಒಂದು ಸಂಸ್ಥೆಯನ್ನ 1-2 ವರ್ಷಗಳ ಕಾಲ ನಡೆಸುವುದೇ ಸವಾಲಾಗಿದೆ. ಅಂತಹ ಸಂದರ್ಭದಲ್ಲಿ 17 ವರ್ಷಗಳ ಕಾಲ ನಿರಂತರವಾಗಿ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವುದು ದೊಡ್ಡ ಸಾಧನೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 5 ವರ್ಷದ ಮಗುವಿನಿಂದ ಹಿಡಿದು 35-45 ವರ್ಷದವರೆಗಿನವರು ಒಂದೇ ವೇದಿಕೆಯಲ್ಲಿ ಸಮಾನ ಉತ್ಸಾಹದಿಂದ ಕಲಾಭ್ಯಾಸ ಮಾಡುತ್ತಿರುವುದು ವಿಶೇಷ ಎಂದರು. ನಾವು ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ರೇವತಿ ನೃತ್ಯ ಕಲಾಮಂದಿರ ತುಮಕೂರಿಗೆ ಇವರ 17ನೇ ವರ್ಷದ ವಾರ್ಷಿಕೋತ್ಸವ. ಈ ಕಾಲದಲ್ಲಿ 1-2 ವರ್ಷ ನಡೆಸೋದೇ ಬಹಳ ಕಷ್ಟ. ಅದರಲ್ಲಿ ಒಂದು 10-15 ಜನಕ್ಕೆ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ನೋಡ್ತಿದ್ರೆ ಒಂದು 5 ವರ್ಷದ ಮಗುವಿಂದ ಹಿಡಿದು ಒಂದು 35-40 ವರ್ಷದವರೆಗೂ ಮಾಡ್ತಿದ್ದಾರೆ. ಎಲ್ಲರಿಗೂ ಸೇಮ್ ಎನರ್ಜಿ ಇದೆ. ಆ ಎನರ್ಜಿ ಸ್ಟ್ರೆಂತ್ ಎಲ್ಲ ಸಿಕ್ಕಿರೋದು ನಮ್ಮ ಸಹನಾ ಅವರಿಂದ. ಕೆಲವರು ಹೇಳ್ತಾರೆ ಒಳ್ಳೆ ಡಾನ್ಸರು ಒಳ್ಳೆ ಟೀಚರ್ ಆಗೇ ಇರಬೇಕು ಅಂತೇನಿಲ್ಲ, ಅಥವಾ ಒಳ್ಳೆ ಟೀಚರು ಒಳ್ಳೆ ಪರ್ಫಾರ್ಮ್ ಆಗಬೇಕು ಅಂತ ಏನೂ ಇಲ್ಲ ಅಂತಾರೆ. ಆದರೆ ನಾನು ಸಹನಾ ಅವರಲ್ಲಿ ಎರಡೂ ನೋಡಿದ್ದೀನಿ.
ಒಳ್ಳೆ ಡಾನ್ಸರು, ಒಳ್ಳೆ ಗುರುಗಳು, ಬಹಳ ಚೆನ್ನಾಗಿತ್ತು. ಅವ್ರು ಎನರ್ಜೆಟಿಕ್ ಆಗಿತ್ತು. ಬಟ್ ಈಗಂತೂ ಒಂದು ಪುಟ್ಟು ಮಕ್ಕಳು ಮಾಡೋದು ನೋಡಿ ನಂಗೆ ಕಷ್ಟ ಆಯಿತು, ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ನಾನು ಸ್ಟೇಜ್ ಮೇಲೆ ಓಡಬೇಕು ಅನಿಸ್ತಿತ್ತು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸಹನಾ ಓಹಿಲೇಶ್ ಅವರು ಉತ್ತಮ ಗುರು ಮಾತ್ರವಲ್ಲ, ಉತ್ತಮ ಕಲಾವಿದೆ ಹಾಗೂ ನೃತ್ಯಗಾರ್ತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಎಂದು ಹೇಮಾ ಪ್ರಭಾತ್ ಶ್ಲಾಘಿಸಿದರು. ನಮ್ಮ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಇದೇ ರೀತಿ ಉಳಿಸಿ ಬೆಳೆಸುವ ಕಾರ್ಯ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ತಂದೆ, ತಾಯಿ ಮತ್ತು ಪತಿಯವರ ಸಹಕಾರದಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು. ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಮುಂದುವರಿಯಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಭರತನಾಟ್ಯದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಂಸ್ಕೃತಿಯ ಸಂದೇಶ, ಪ್ರತಿಯೊಂದು ಭಾವದಲ್ಲೂ ಪರಂಪರೆಯ ಸ್ಪರ್ಶ. 17 ವರ್ಷಗಳಿಂದ ಕಲೆಯ ಜ್ಯೋತಿಯನ್ನ ಬೆಳಗಿಸುತ್ತಿರುವ ರೇವತಿ ನೃತ್ಯ ಕಲಾಮಂದಿರ ಇಂದು ನೂರಾರು ವಿದ್ಯಾರ್ಥಿಗಳ ಕಲಾ ಬದುಕಿಗೆ ದಾರಿ ತೋರಿಸುತ್ತಿದೆ. 17ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಗಣ್ಯರ ಉಪಸ್ಥಿತಿಯು ವಿಶೇಷ ಮೆರುಗು ನೀಡಿತು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ, ಸಂಸ್ಥೆಯ ಅಧ್ಯಕ್ಷ ಸಿದ್ದಲಿಂಗಪ್ಪ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಹಿನ್ನೆಲೆ ಗಾಯಕ ಶಶಿಧರ್ ಕೋಟೆ ಹಾಗೂ ಅಮೆರಿಕ ಸಿನಿಮಾ ಖ್ಯಾತಿಯ ಹೇಮಾ ಪ್ರಭಾತ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.